ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ. ಸಾವಿಗೆ ಹತ್ತಿರವಿರುವ ಮನುಷ್ಯನ ಮೆದುಳಿನ ಚಟುವಟಿಕೆಯನ್ನ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರಂತೆ. ಒಬ್ಬ ವ್ಯಕ್ತಿ ಸಾಯುವ ಮೊದಲು ಅವರು ತಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನ ಮಾತ್ರ ನೆನಪಿಸಿಕೊಳ್ಳುತ್ತಾರಂತೆ. ಮಾನವನ ಜೀವನದಲ್ಲಿ ಸಾವು ಅಂತಿಮ ಆಗಿರುತ್ತೆ. ಯಾರಾದರೂ ಸಾವಿಗೆ ಹತ್ತಿರವಾದಾಗ ಅವರ ಮೆದುಳಿಗೆ ಏನಾಗುತ್ತದೆ ಎಂಬುದನ್ನ ವಿಜ್ಞಾನಿಗಳು ಯಾವಾಗಲೂ ಅಧ್ಯಯನ ಮಾಡುತ್ತಲೇ ಇದ್ದಾರಂತೆ. ಇನ್ನು ವಿಜ್ಞಾನಿಗಳು ವರ್ಷಗಳಿಂದ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕುತ್ತಾನೆ ಇದ್ದಾರೆ. ನರವಿಜ್ಞಾನಿಗಳು ಮೊದಲ ಬಾರಿಗೆ ಸಾಯುತ್ತಿರುವ ವ್ಯಕ್ತಿಯ ಮೆದುಳಿನ ಚಟುವಟಿಕೆಯನ್ನ ದಾಖಲಿಸಿದ್ದಾರೆ. ಇದೇನಪ್ಪ, ಸಾಯುವ ವ್ಯಕ್ತಿಯ ಮೆದುಳಿನ ಅಧ್ಯಯನವನ್ನ ನಡೆಸುತ್ತಿದ್ದಾರೆ ಅಂತ ಸ್ವಲ್ಪ ವಿಚಿತ್ರ ಅನ್ಸಿದ್ರು ಇದು ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತಹ ಬಹು ಮುಖ್ಯವಾಗಿರುವಂತಹ ವಿಚಾರವಾಗಿದೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಯಾವಾಗ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತಾನೆ ಎಂಬುದು ಸ್ವತಃ ಅವನೇ ಅರಿತಿರುವುದಿಲ್ಲ. ಹೀಗಾಗಿ ಈ ಒಂದು ವಿಚಾರವನ್ನ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಒಬ್ಬ ವ್ಯಕ್ತಿಯು ಸಾಯುವ ಮೊದಲು ತನ್ನ ಜೀವನದ ಸಂಭವಿಸಿರುವಂತಹ ಕೆಲವು ಘಟನೆಯನ್ನ ನೋಡಬಹುದಂತೆ. ಎಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಾವಿಗೆ ಶರಣಾಗುವ ಮುನ್ನ ಅವನ ಜೀವನದಲ್ಲಿ ಪ್ರಭಾವ ಬೀರಿದಂತಹ ಕಹಿ ಘಟನೆ ಆಗಿರ್ಲಿ ಅಥವಾ ಸಿಹಿ ಘಟನೆಯೇ ಆಗಿರ್ಲಿ, ಅವರು ಅದನ್ನೇ ನೆನಪಿಸಿಕೊಳ್ತಾ ಇರ್ತಾರಂತೆ. ಇದು ಸಾಯುವ ಮೊದಲು ವ್ಯಕ್ತಿಗಳ ಮನಸ್ಥಿತಿ ಈ ರೀತಿಯಾಗಿ ಇರುತ್ತಂತೆ. ಇದೆಲ್ಲ ಒಂದು ಕಡೆಯಾದ್ರೆ ಹೃದಯಾಘಾತಕ್ಕೆ ಒಳಗಾಗಿರುವಂತಹ ಸುಮಾರು 87 ವರ್ಷದ ರೋಗಿಯ ಮೇಲೆ ವಿಜ್ಞಾನಿಗಳು ಒಂದು ಪ್ರಭಾವವನ್ನ ನಡೆಸಿದ್ರಂತೆ. ಮೆದುಳಿನ ಚಟುವಟಿಕೆಯನ್ನ ಮೇಲ್ವಿಚಾರಣೆ ಮಾಡುವ ವೈದ್ಯರು ಅವರ ತಲೆಯಲ್ಲಿ ಇರುವಂತಹ ಒಂದು ಸಾಧನವನ್ನ ಬಳಸಿಕೊಂಡು ಅವರ ತಲೆಗೆ ಒಂದು ಸಾಧನವನ್ನ ಅಳವಡಿಸಿ ಅಧ್ಯಯನವನ್ನ ನಡೆಸಿದ್ರು. ತಲೆಗೆ ಸಾಧನವನ್ನ ಅಳವಡಿಸಿದ ನಂತರ ಆ ವ್ಯಕ್ತಿ ಸಾವಿಗಿರುವ ಮುನ್ನ ನರವಿಜ್ಞಾನಿಗಳು ಸುಮಾರು 900 ಸೆಕೆಂಡ್ಗಳ ಕಾಲ ಮೆದುಳಿನ ಅಧ್ಯಯನವನ್ನ ನಡೆಸಿ ಆ ಒಂದು ಚಟುವಟಿಕೆಯನ್ನ ದಾಖಲಿಸಿದ್ದಾರೆ. ಇದರಲ್ಲಿ ಹೃದಯ ಬಡಿತ ನಿಂತು 30 ಸೆಕೆಂಡುಗಳ ಮೊದಲು ಮತ್ತು 30 ಸೆಕೆಂಡುಗಳ ನಂತರ ಏನಾಯಿತು ಎಂಬುದನ್ನ ಅವರು ಕಂಡುಹಿಡಿದಿದ್ದಾರಂತೆ. ಹೋರಾಟದ ಮೊದಲು ಮತ್ತು ನಂತರ ಮೆದುಳಿನ ಅಲೆಗಳು ಸಕ್ರಿಯವಾಗಿರುತ್ತವೆ ಎಂದು ಅಧ್ಯಯನ ತಲುಪಿದೆಯಂತೆ. ಅದೇ ರೀತಿಯಾಗಿ ನಿರ್ದಿಷ್ಟವಾಗಿ ಹೇಳುವುದಾದ್ರೆ ನೆನಪುಗಳು ಸಂಗ್ರಹಿಸುವ ಭಾಗಗಳು ಇಲ್ಲಿ ಮೆದುಳಿನೊಳಗೆ ಇರುತ್ತದೆ ಎಂದು ಕೂಡ ಪತ್ತೆಯಾಗಿದೆಯಂತೆ. ಇನ್ನು ಸಂಶೋಧನೆ ಹೇಗೆ ಮಾಡಲಾಯಿತು ಎಂಬುದನ್ನ ಗಮನಿಸುವುದಾದ್ರೆ ಸಾವಿಗೂ ಮುನ್ನ ಮಾನವ ಮೆದುಳಿನ ಕುರಿತಾದ ಈ ಅಧ್ಯಯನದ ಫಲಿತಾಂಶಗಳು ಪ್ರಾಕ್ಟಿಸಿಯಾ ಇನ್ ಎಂಜಿನ್ ನ್ಯೂರೋಲೆಸ್ ಜರ್ನಲ್ ನಲ್ಲಿ ಪ್ರಕಟಿಸಲಾಗಿದೆ. ಇನ್ನು ವಿಜ್ಞಾನಿಯ ಆಯ್ಕೆ ಮಾಡಿರುವಂತಹ ರೋಗಿಯು ಕೆನಡಾದ ನಿವಾಸಿಯಾಗಿದ್ದು ಅಪಸ್ಮಾರಕದಲ್ಲಿ ಚಿಕಿತ್ಸೆಯೊಂದನ್ನು ಪಡೆಯುತ್ತಿದ್ರಂತೆ. ಇನ್ನು ವೈದ್ಯರು ಅವನ ತಲೆಯಲ್ಲಿ ಇಇಸಿ ಎಂಬ ಸಾಧನವನ್ನ ಅಳವಡಿಸಿದ್ರು. ಇದು ಮೆದುಳಿನ ಅಲೆಯನ್ನ ದಾಖಲಿಸುತ್ತಂತೆ. ರೋಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಯಂತ್ರವು ಅವನ ಮೆದುಳಿಗೆ ಇರುವಂತಹ ಚಟುವಟಿಕೆಯನ್ನ ದಾಖಲಿಸಿದ್ಯಂತೆ. ಹಾಗಾದ್ರೆ ಈ ಸಾಧನವು ಮೂಲತಃ ವಿದ್ಯುತ್ ದ್ವಾರಕಗಳ ಮೂಲಕ ಮೆದುಳಿಗೆ ಅಲೆಗಳನ್ನ ಪತ್ತೆ ಹಚ್ಚೋಕೆ ನಮಗೆ ಸಹಾಯ ಮಾಡುತ್ತಂತೆ. ಇನ್ನು ವರದಿಯ ಪ್ರಕಾರ ಹೃದಯ ಸ್ತಂಭಕ ಮೊದಲು ಮತ್ತು ನಂತರ ಮೆದುಳಿನ ಗಾಮಾ ಆಂದೋಲನಗಳಲ್ಲಿ ಬದಲಾವಣೆಯನ್ನ ನಾವು ಕಂಡುಕೊಂಡಿದ್ದೇವೆ ಎಂದು ವಿಜ್ಞಾನಿಗಳು ಸ್ವತಃ ಅವರೇ ತಿಳಿಸಿದ್ದಾರೆ. ಈ ಅಲೆಗಳ ನೆನಪಿಗೆ ಸಂಬಂಧಿಸಿದಂತೆ ಕೆಲಸವನ್ನ ಮಾಡುತ್ತವೆಯಂತೆ. ಮೆದುಳಿನ ಅಲೆಗಳು ಜೀವಂತ ವ್ಯಕ್ತಿಯ ಮೆದುಳಿನಲ್ಲಿ ಇರುವಂತಹ ವಿದ್ಯುತ್ ಸಂಕೇತಗಳ ಮಾದರಿಗಳಾಗಿವೆಯಂತೆ. ಇದು ಮೆದುಳಿನ ವಿವಿಧ ಕಾರ್ಯಗಳು ಮತ್ತು ಪ್ರಜ್ಞೆಯ ಸ್ಥಿತಿಯನ್ನ ಗುರುತಿಸುತ್ತವೆಯಂತೆ. ಸಾವು ಸಮೀಪಿಸುತ್ತಿದ್ದಂತೆಯೇ ಮೆದುಳು ತನ್ನನ್ನ ತಾನು ಸಿದ್ಧಪಡಿಸಿಕೊಳ್ಳುತ್ತಂತೆ. ಇನ್ನು ಜೀವನದ ಪ್ರಮುಖ ಘಟನೆಯನ್ನ ನೆನಪಿಸಿಕೊಳ್ಳುತ್ತದೆ ಎಂದು ಸ್ವತಃ ವಿಜ್ಞಾನಿಗಳು ಈ ಒಂದು ಅಧ್ಯಯನದಲ್ಲಿ ತಿಳಿದುಕೊಂಡಿದ್ದಾರಂತೆ. ಒಬ್ಬ ವ್ಯಕ್ತಿಯು ಸಾಯುವ ಮುನ್ನ ಕೇವಲ ಒಳ್ಳೆಯ ಕ್ಷಣವನ್ನ ನೆನಪಿಸಿಕೊಳ್ಳುವುದು ಆಧ್ಯಾತ್ಮಿಕವಾಗಿ ಶಾಂತಿಯುತವಾಗಿರುತ್ತದೆ ಎಂದು ಡಾಕ್ಟರ್ ಜೇಮರ್ ಹೇಳುತ್ತಾರೆ. ಹಾಗೆ ಕೆಟ್ಟ ವಿಚಾರವನ್ನ ನೆನಪು ಮಾಡಿಕೊಂಡಲ್ಲಿ ಅವರು ತಮ್ಮ ಮನಃಶಾಂತಿಯನ್ನ ಸಾವಿಗೂ ಮುನ್ನವೇ ಕಳೆದುಕೊಂಡಿರುತ್ತಾರೆ ಎಂದು ಈ ಒಂದು ಅಧ್ಯಯನದಲ್ಲಿ ಭಾಗಿಯಾದ ವಿಜ್ಞಾನಿಗಳೇ ಈ ಮಾಹಿತಿಯನ್ನ ತಿಳಿಸಿದ್ದಾರೆ.